ತುಂಬ ದಿನಗಳ ನಂತರ ಎಲ್ರಿಗೂ ನಮ್ಮ ವ್ಲಾಗ್ ಇನ್ ಕನ್ನಡಗೆ ಸ್ವಾಗತ. ಈಗ ತಾನೇ ಟಾಕ್ಸಿಕ್ ಇಂದು ಟೀಸರ್ನ ನೋಡ್ಕೊಂಡು ಬಂದಿದ್ದೀನಿ. ಸೊ ಈ ಟೀಸರ್ ನೋಡಿ ನನಗೇನನ್ನಿಸ್ತು ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಸೊ ನನಗೆ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಪ್ರೀವಿಯಸ್ ಏನು ಇಂಟ್ರೊಡಕ್ಷನ್ ಒಂದು ಬಿಟ್ಟನ್ನು ಅವ್ರು ಶೇರ್ ಮಾಡಿದರು. ಸೊ ಆ ಒಂದು ಏನು ಸ್ಮಶಾನದ ಸೀನ್ ಇತ್ತಲ್ವ, ಅದು ನೋಡಿ ನನಗೆ ಅಷ್ಟೊಂದೇನು ಇಂಪ್ರೆಸಿವ್ ಆಗಿಲ್ಲ ಗುರು ಅಂತ ಅಂದ್ಕೊಂಡಿದ್ದೆ. ಈ ಟೀಸರ್ ನೋಡಿದ್ಮೇಲೆ ಪ್ರೀವಿಯಸ್ ಇಂಟ್ರೊಡಕ್ಷನ್ ಸೀನ್ ಏನಿತ್ತು ರಾಯದು, ಅದಕ್ಕಿಂತ 100 ಟೈಮ್ಸ್ ಬೆಟರ್ ಇದೆ ಅಂತ ಅನ್ನಿಸ್ತು. ಹೆವಿ ಇಂಪ್ರೆಸಿವ್ ಟೀಸರ್ ಅಂತ ನನಗೆ ಅನ್ನಿಸ್ತು. ಮೇಕಿಂಗ್ ಸೂಪರ್ ಆಗಿದೆ, ಕಲರ್ ಕರೆಕ್ಷನ್ ಕೂಡ ತುಂಬ ಇಷ್ಟ ಆಯಿತು. ಕಟ್ಸ್ಗಳು ನಂಗೆ ಗೊತ್ತಿಲ್ಲ, ಕೆಲವು ಜನಕ್ಕೆ ಇಷ್ಟ ಆಗದಿರ್ಬೋದು, ನನಗೆ ಪರ್ಸ್ನಲಿ ಇಷ್ಟ ಆಯಿತು. ಒಂದೇನಪ್ಪ ಅಂದರೆ ತುಂಬ ಜನಕ್ಕೆ ಸಿನಿಮ್ಯಾಟಿಕ್ ಅನಿಸಲ್ಲ. ಪ್ರೀವಿಯಸ್ ಒಂದು ವೀಡಿಯೋದಲ್ಲೂ ಕೂಡ ನಾನು ಹೇಳಿದ್ದೆ, ಸ್ವಲ್ಪ ಆಸ್ಪೆಕ್ಟ್ ರೇಷು ಡಿಫ್ರೆಂಟ್ ಆಗಿರೋದ್ರಿಂದ ನನಗಂತೂ ಪರ್ಸ್ನಲಿ ಹೋಪ್ಸ್ ಸ್ವಲ್ಪ ಜಾಸ್ತಿ ಆಯಿತು. ಮೋಸ್ಟ್ಲಿ ಇದೇ ರೀಸನ್ನಿಗೆ ಟಾಕ್ಸಿಕ್ ಟೀಮ್ನವರು ಯಶ್ ಅವರು ಜಾಸ್ತಿ ಎಕ್ಸ್ಪೆಕ್ಟೇಷನ್ನ ಕೊಡದೆ ನಿಧಾನವಾಗ ಆ ಒಂದು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಮಾಡ್ತಾ ಇದ್ದಾರಾ ಏನೋ ಗೊತ್ತಿಲ್ಲ. ಸೊ ಏನಂದರೆ ಯಶ್ ಅಂತಂದರೆ ಎಲ್ರಿಗೂ ಆ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ KGF 2 ಆದಮೇಲೆ. ಸೊ ಮೋಸ್ಟ್ಲಿ ಇದೇ ರೀಸನ್ನಿಗೆ ನಿಧಾನವಾಗಿ ಸ್ಲೋ ಆಗಿ ಅದನ್ನು ಬಿಲ್ಡಪ್ ಮಾಡ್ತಾ ಇದ್ದಾರೆ ಅಂತ ಎಲ್ಲೋ ಒಂದು ಕಡೆ ಅನ್ನಿಸ್ತಾ ಇದೆ. ಮತ್ತು ಆ ಟೀಸರ್ ನೋಡಿದಾಗ ನಮಗೆ ಗೊತ್ತಾಗಿದ್ದು ಮೋಸ್ಟ್ಲಿ ಡ್ಯುಯಲ್ ರೋಲ್ ಇರ್ಬೋದು, ಅಪ್ಪ ಮಗನ ರೋಲ್ ಇರ್ಬೋದು ಅಂತ. ಒಂದರಲ್ಲಿ ಫುಲ್ ಗಡ್ಡ ಬೆಳೆಸಿ ಸ್ವಲ್ಪ ಏಜ್ ಆಗಿರೋರ ಥರ ಬಿಳಿ ಕೂದಲೆಲ್ಲ ಇದೆ, ಇನ್ನೊಂದು ಕೊನೆಗೆ ಬರುತ್ತೆ. ಸೊ ಅದರಲ್ಲಿ ಫುಲ್ ಯಂಗ್, ಮುಂಚೆ ಯಶ್ ಅವರು ಕಿರಾತಕ ಟೈಮಲ್ಲಿ ಇದ್ರಲ್ಲ ಆ ಥರ ಯಂಗ್ ಫೇಸ್ ಕಟ್ಟು. ಮೋಸ್ಟ್ಲಿ ಅದೇ ರೀಸನ್ನಿಗೆ ಇಷ್ಟು ದಿನ ಅವರು ಮಾಸ್ಕ್ ಹಾಕೊಂಡು ಓಡಾಡ್ತಾ ಇದ್ರ ಅಂತ. ಅಂದರೆ ಗಡ್ಡ ತೆಗೆದುಬಿಟ್ಟು ಆ ಶೂಟ್ನ ಮಾಡಿ ಅದೇ ರೀಸನಿಗೆ ಮಾಸ್ಕ್ ಹಾಕೊಂಡು ಓಡಾಡ್ತಿರಬಹುದೇನೋ ಗೊತ್ತಿಲ್ಲ. ಈ ಟೀಸರ್ ನೋಡಿದ್ಮೇಲೆ ನಂಗೆ ಗೊತ್ತಾಗಿದ್ದೇನಪ್ಪ ಅಂದರೆ ಇದಕ್ಕೆ 100% A ಸರ್ಟಿಫಿಕೇಟೇ ಸಿಗೋದು. ಸೀನ್ಸ್ಗಳು ಹಂಗಿದ್ದಾವೆ, ಅಂದರೆ ವಯಲೆನ್ಸ್ ಸೀನ್ಗಳು ತುಂಬ ಜಾಸ್ತಿ ಇದೆ. ಸೊ ಇದಕ್ಕೆ U ಸರ್ಟಿಫಿಕೇಟ್ ಸಿಗಲ್ಲ, ಮೋಸ್ಟ್ಲಿ A ಸರ್ಟಿಫಿಕೇಟೇ. ಸೊ ಮೋಸ್ಟ್ಲಿ 18+ ಅವ್ರು ಮಾತ್ರ ನೋಡೋ ಥರ ಇರುತ್ತೆ ನಂಗೆ ಅನ್ನಿಸ್ದಂಗೆ. ವ್ಯೂಸ್ ಅಂತೂ ಸರ್ರಿಗೆ ಬರ್ತಾಯಿದೆ. ನಾನು ಈ ವಿಡಿಯೋ ಮಾಡ್ಬೇಕಾದ್ರೆ ಅಂದರೆ ಆ ಒಂದು ಯೂಟ್ಯೂಬ್ ಪೇಜಲ್ಲೇ 5 ಲಕ್ಷನ 6 ಲಕ್ಷನ ತೋರಿಸ್ತಾ ಇದೆ 1 ಗಂಟೆಲಿ, 1 ಅವರ್ಗೆ. ಆ್ಯಕ್ಚುಲಿ ಇನ್ನೂ ಜಾಸ್ತಿ ವ್ಯೂ ಇರುತ್ತೆ, ಬಟ್ ಅದು ಆ ಒಂದು ಪೇಜಲ್ಲಿ ತೋರಿಸ್ತಾ ಇರಲ್ಲ. ಹಿಂದಿನೂ ಕೂಡ ಅದೇ ಲೆವೆಲ್ಗಿದೆ, ಹಿಂದಿ ವ್ಯೂಸು ಸಕ್ಕದಾಗಿದೆ, ಕನ್ನಡ ವ್ಯೂಸು ಸಕ್ಕದಾಗಿದೆ, ಎಲ್ಲ ಲ್ಯಾಂಗ್ವೇಜ್ದು ಕೂಡ ವ್ಯೂಸು ಸೂಪರಾಗಿದೆ. ಏನು ಇಂಪ್ರೂವ್ ಆಗ್ಬೋದು ಅಂದರೆ ನಂಗೆ ಗೊತ್ತಿಲ್ಲ, ಆಯಿತಾ. ಇನ್ನೂ ಅವ್ರ BGM ಅವ್ರ ಮ್ಯೂಸಿಕ್ಕನ್ನು ಇನ್ನೂ ರಿವೀಲ್ ಮಾಡಿಲ್ಲ ಅನ್ನಿಸ್ತಾ ಇದೆ. ಈ ಟೀಸರ್ನಲ್ಲಿ ನಿಮಗೆ BGM ಅಂಥ ಇಂಪ್ರೆಸಿವ್ ಆಗಿ ನೋಡೋಕ್ಕೆ ಸಿಗಲ್ಲ ನನ್ನ ಪ್ರಕಾರ. ಬೇರೆಯವ್ರಿಗೆ ಇಷ್ಟ ಆಗಿರ್ಬೋದು. ಎಲ್ಲೂ ಕೂಡ ಈ ಟೀಸರ್ನಲ್ಲಿ ಅವರು ಮ್ಯೂಸಿಕ್ಕನ್ನು ಬಿಟ್ಕೊಟ್ಟಿಲ್ಲ, ಆಯಿತಾ. ಎಲ್ಲೂ ಕೂಡ ಎಮೋಷನ್ಸನ್ನು ಆ್ಯಡ್ ಮಾಡಿಲ್ಲ, ಮತ್ತು ಹೀರೋಯಿನ್ನ ಎಲ್ಲೂ ಕೂಡ ಅವರು ತೋರಿಸಿಲ್ಲ. ಮೋಸ್ಟ್ಲಿ ಅದೆಲ್ಲದೂ ಕೂಡ ಟ್ರೇಲರ್ನಲ್ಲಿ ಬರ್ಬೋದು, ಆಯಿತಾ. ಮೋಸ್ಟ್ಲಿ ಟ್ರೇಲರ್ನಲ್ಲಿ ಸ್ವಲ್ಪ ಎಮೋಷನ್ಸ್ ಆ್ಯಡ್ ಆಗ್ಬೋದು. ನೀವು KGF ಟ್ರೇಲರೆಲ್ಲ ನೋಡಿದ್ರೆ ಅದ್ರಲ್ಲಿ ಎಂಡಲ್ಲಿ ಅಮ್ಮಂದು ಕೆಲವೊಂದು ಎಮೋಷನ್ಸು, ಕೆಲವೊಂದು ಡೈಲಾಗ್ಸು, ಮತ್ತು ಆ್ಯಕ್ಚುಯಲ್ ಥೀಮ್ ಮ್ಯೂಸಿಕ್ಕಿಂದು ಕೆಲವೊಂದು ಬಿಟ್ಸ್ ಎಲ್ಲ ಇರುತ್ತೆ. ಈ ಒಂದು ಟೀಸರ್ನಲ್ಲಿ ಅದು ಯಾವುದೂ ಕೂಡ ನೋಡೋಕ್ಕೆ ಸಿಗಲ್ಲ, ಆಯಿತಾ. ಸೊ ಒಟ್ನಲ್ಲಿ ತುಂಬ ರಿಚ್ ಆಗಿ ಬಂದಿರೋ ರೀತಿ ಇದೆ, ಆಯಿತಾ. ಸೊ ನಂಗೆ ಲಾಸ್ಟ್ ವಿಡಿಯೋ ಮಾಡಿದಾಗ ಫುಲ್ ಒಂಥರ ಡಿಸಪಾಯಿಂಟ್ ಆಗಿತ್ತು. ಇದು ಮಚ್ ಬೆಟರ್ ಇದೆ, ಮಚ್ ಬೆಟರ್. ಸೊ ಒಂದು ಲೆವೆಲಿಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಓಕೆನಪ್ಪ, ಇಷ್ಟು ದಿನ ವೆಯ್ಟ್ ಮಾಡಿದ್ದಕ್ಕೂ ಒಂದು ಒಳ್ಳೆ ಟೀಸರ್ ಬಂತು ಅಂತ. ಟೀಸರ್ ಹೆಂಗಿದೆ, ಇನ್ನು ಟ್ರೇಲರ್ ಯಾವ ಲೆವೆಲ್ ಇರ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇನ್ನೂ ಜಾಸ್ತಿ ಆಗಿದೆ ಈಗ. ನಾನು ಎಕ್ಸ್ಪೆಕ್ಟ್ ಮಾಡ್ತಿರೋದು ಟ್ರೇಲರ್ನಲ್ಲಿ ಅದೇ ಒಂದು ಸ್ವಲ್ಪ ಎಮೋಷನ್ಸು, ಒಂದು ಸ್ವಲ್ಪ ಬೆಟರ್ BGM. ಈ ಟೀಸರಲ್ಲಿ ಬರೀ SFX ತುಂಬ ಜಾಸ್ತಿ ಇತ್ತು. ಒಳ್ಳೆ ಥೀಮ್ ಮ್ಯೂಸಿಕ್ ಒಂದು ಗೊತ್ತಿಲ್ಲ, ಇದೇ ಥೀಮ್ ಮ್ಯೂಸಿಕ್ಕಾ ಅಥವಾ ಇನ್ನೂ ಥೀಮ್ ಮ್ಯೂಸಿಕ್ ಬೇರೆ ಯಾವುದಾದ್ರೂ ಇದೆಯಾ ಏನೋ ಗೊತ್ತಿಲ್ಲ. ಒಟ್ಟಿಗೆ ಟ್ರೇಲರ್ನಲ್ಲಿ ಗೊತ್ತಾಗುತ್ತೆ. ಸೊ ನಾನು KGF 1 ಬಂದಾಗ ನೀವು ತೆಗೆದುಬಿಟ್ಟು ನೋಡಿ, ಟ್ರೇಲರ್ ಬಂದಾಗ ನಾನು ಪ್ರಿಡಿಕ್ಟ್ ಮಾಡಿದ್ದೀನಿ. ಟ್ರೇಲರ್ ಏನು ಫಸ್ಟ್ ಟ್ರೇಲರ್ ಬಂದಾಗ KGF 1 ನಾನು ಗೆಸ್ ಮಾಡಿದ್ದೆ, ನೀವು ನಂಬಲ್ಲ. ಈ ಮೂವಿ ಒಂದು 200-250 ಕೋಟಿ ಮಾಡ್ಬೋದು ಅಂತ ಟ್ರೇಲರ್ ಬಂದಾಗ ಹೇಳಿದ್ದೆ. ಟ್ರೇಲರ್ ಬಂದಾಗಲ ಅಥವಾ ಮೂವಿ ರಿಲೀಸ್ ಆದಮೇಲೆ ಮೂವಿ ನೋಡಿ ಹೇಳಿದ್ನ ನೆನಪಿಲ್ಲ ನನಗೆ. ಒಟ್ಟಿಗೆ ನಾನು ಸ್ಟಾರ್ಟಿಂಗೇ ಪ್ರೆಡಿಕ್ಟ್ ಮಾಡಿದ್ದೆ, 100% ನಿಜ ಆಯಿತು. KGF ನನ್ನ ಪ್ರಕಾರ ಒಂದು ಇಷ್ಟು ಕ್ರಿಯೇಟ್ ಮಾಡುತ್ತೆ ಕನ್ನಡ ಫಿಲಮ್ ಇಂಡಸ್ಟ್ರಿಲಿ ಅಂತ ನನಗೊಂದು ಕಾನ್ಫಿಡೆನ್ಸ್ ಇದೆ. 100 crores ಪ್ಲಸ್ 100 crore 200 crore ರೀಚ್ ಆಗೋದು ಅಂತ ಗ್ಯಾರಂಟಿ. 200 crore ಫಿಕ್ಸ್ ಮಾಡ್ಕೊಂಬಿಡಿ, 200 crore ರೀಚ್ ಆಗುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ. KGF 2 ಬಂತು.
KGF 2ನಲ್ಲೂ ನಾನು ಟ್ರೇಲರ್ ಮೂವಿ ನೋಡಿ ಬಂದಮೇಲೆ ಅದು ರಿವ್ಯೂ ಮಾಡಿರೋದೇ ಯಾವುದೋ ಗೊತ್ತಿಲ್ಲ, ಮೊದಲನೇ ದಿನನೇ. ಅದರಲ್ಲೂ ನಂಗೆ ಅನ್ನಿಸ್ತಂಗಿದ್ದು 1,200 ಕೋಟಿ ಮಾಡುತ್ತೆ ಅಂದಿದ್ದೆ. 1,000 ಕೋಟಿಗಿಂತ ಹೆಚ್ಚು ದುಡ್ಡನ್ನು ಆರಾಮಾಗಿ ಮಾಡುತ್ತೆ ಅಂತ ನನಗಂತೂ ಅನ್ನಿಸ್ತದೆ. ಗೊತ್ತಿಲ್ಲ ಎಷ್ಟಾಗತ್ತೆ ಅಂತ. 1,000 ಕೋಟಿಗಿಂತ ಜಾಸ್ತಿ ಮಾಡೋದಂತೂ ಖಂಡಿತ. ಅದು ನಿಜ ಆಗೋಯ್ತು. ಇದು ಟ್ರೇಲರ್ ಬರಲಿ, ನಾನು ಪ್ರೆಡಿಕ್ಟ್ ಮಾಡ್ತೀನಿ ಇದನ್ನು ಎಷ್ಟು ಮಾಡ್ಬೋದು ದುಡ್ಡನ್ನ ಅಂತ. ಬಟ್ ಮೂವಿ ನೋಡಿದ್ಮೇಲೆ 100% ಪ್ರಿಡಿಕ್ಟ್ ಮಾಡ್ಬೋದು ಆ್ಯಕ್ಚುಲಿ ಎಷ್ಟು ದುಡ್ಡು ಮಾಡುತ್ತೆ ಅಂತ ನಂಗೆ ಅನ್ನಿಸ್ತಂಗೆ. ಸೊ ಕ್ರೇಜಿ ಮಾತ್ರ. ಆ ಬಿಡ್ಸ್ಗಳನ್ನೂ ಬೇಕಾದ್ರೆ ಹಾಕಿರ್ತೀನಿ, ಇಷ್ಟೊತ್ತಿಗೆ ಹಾಕಿರ್ತಾರೆ ನಮ್ಮ ಹುಡುಗರು ಎಡಿಟಿಂಗಲ್ಲಿ. ಸೊ ನಾನು ಪ್ರೆಡಿಕ್ಟ್ ಮಾಡಿದ್ದು ಇದು ಬರಲಿ, ಟ್ರೇಲರ್ ಬರಲಿ, ಆಗಲೇ ಹೇಳ್ತೀನಿ ಎಷ್ಟು ಮಾಡ್ಬೋದು ಅಂತ ನನ್ನ ಅಂದಾಜು. ಮಜಾ ಇರುತ್ತೆ. ಸೊ ಇದಿಷ್ಟು ನನ್ನ ಒಪಿನಿಯನ್ ಆಯಿತಾ. ಇದರಲ್ಲಿ ತುಂಬ ಏನು ಬಿಟ್ಕೊಟ್ಟಿಲ್ಲ ಅವರು. ಹೆವಿ ಇಂಪ್ರೆಸಿವ್. ನನಗೊಂದು ತುಂಬ ಇಷ್ಟ ಆಯಿತು. ಅನ್ಬಿಲಿಯಬಲ್ ಆಗಿದೆ. ಹಾಲಿವುಡ್ ಲೆವೆಲನ್ನಲ್ಲ, ಇಂಡಿಯನ್ ಲೆವೆಲ್ಗೆ ಅಲ್ಟಿಮೇಟ್ ಆಗಿದೆ. ಸಕ್ಕಲ ಮಾಡಿದ್ದಾರೆ. ನನಗೆ ಇಷ್ಟ ಆಯಿತು, ಪರ್ಸ್ನಲಿ ಇಷ್ಟ ಆಯಿತು. ನಾನು ಪಿಕ್ಸೆಲ್ ಪೀಪ್ ಮಾಡಿ ಕ್ರಿಟಿಸೈಸ್ ಮಾಡೋದಕ್ಕೆ ಹೋಗಲ್ಲ. ಹುಡುಕಿದ್ರೆ ಬೇಜಾನ್ ಸಿಗ್ತವೆ, ಬಟ್ ಆ ಥರನೂ ಏನಿಲ್ಲ, ಚೆನ್ನಾಗಿ ಮಾಡಿದ್ದಾರೆ. ಇಷ್ಟ ಆಯ್ತು ನನಗೆ. ಇನ್ನು ಕನ್ನಡ ಡೈಲಾಗ್ ಎಷ್ಟೋ ಅವ್ರದ್ದು ಇನ್ನೂ ಮೋಸ್ಟ್ಲಿ ಟೀಸರ್ ಆಗಿರೋದ್ರಿಂದ ಯೂನಿವರ್ಸಲ್ ಆಗಿರಲಿ ಅಂದ್ಬಿಟ್ಟು ಎಲ್ಲೂ ಆ್ಯಡ್ ಮಾಡಿಲ್ಲ. ಮೋಸ್ಟ್ಲಿ ಟ್ರೇಲರ್ನಲ್ಲಿ ನಂಗೆ ಅನ್ನಿಸ್ತಂಗೆ ಡೈಲಾಗ್ಸ್ಗಳು ಬರುತ್ತೆ. ಇದು ಟೀಸರ್ ಆಗಿರೋದು ಯೂನಿವರ್ಸಲ್ ಆಗಿರಲಿ ಅಂದ್ಬಿಟ್ಟು ಎಲ್ಲೂ ಇಲ್ಲ. ಬರೀ ಬ್ಯಾಕ್ಗ್ರೌಂಡಲ್ಲಿ ಬೇರೆಯವ್ರು ಮಾತಾಡೋದು ಕನ್ನಡದಲ್ಲಿದೆ ಅಷ್ಟೇ, ಆಯಿತಾ. ಏನಕ್ಕೆ ಅಂದರೆ ಆಲ್ ಓವರ್ ಪ್ಯಾನ್ ಇಂಡಿಯಾ ಅವರು ಟಾರ್ಗೆಟ್ ಮಾಡಬೇಕಲ್ವ, ಆ ರೀಸನ್ನಿಂದ. ಸೊ ಒಳ್ಳೆಯದು, ಪರವಾಗಿಲ್ಲ, ಅದೆಲ್ಲ ನಡೆಯುತ್ತೆ. ಎಲ್ಲ ಅವರು ಬಿಸ್ನೆಸ್ ಪರ್ಸ್ಪೆಕ್ಟಿವಲ್ಲಿ ಯೋಚನೆ ಮಾಡ್ತಾರೆ. ನಾವು ಕನ್ನಡ ಬೇಕು ಅನ್ನೋದಕ್ಕಾಗಲ್ಲ, ಆಯಿತಾ. ಎಲ್ಲರೂ ಯೋಚನೆ ಮಾಡೋದು ಬಿಸ್ನೆಸ್, ಏನು ಮಾಡೋದಕ್ಕಾಗಲ್ಲ. ಸೊ ಇದಿಷ್ಟು ನನ್ನ ಒಪಿನಿಯನ್ನು. ನಿಮಗಿದ್ರ ಬಗ್ಗೆ ಅನ್ನಿಸ್ತು ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಸಿಗೋಣ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಯಿತಾ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.